ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೀನರಾಶಿಯವರಿಗೆ ಜೂನ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಶನೇಶ್ಚರ, ಹಾಗೆ 2ನೇ ರಾಶಿಯಲ್ಲಿ ಕುಜ, 4ನೇ ರಾಶಿಯಲ್ಲಿ ರವಿ ಬುಧರು, 5ನೇ ರಾಶಿಯಲ್ಲಿ ಗುರು ಶುಕ್ರರು. ನೋಡಿ, ಗುರು ಬದಲಾವಣೆ ಆಗಿರುವಂಥದ್ದು ಪಂಚಮ ರಾಶಿಗೆ ಬಹಳ ಒಳ್ಳೆಯದಾದಂಥದ್ದು. ಉಚ್ಚ ರಾಶಿ ಗುರುವಿನ ಬದಲಾವಣೆ ಬಹಳ ಒಳ್ಳೆಯದು. ಇನ್ನು ಷಷ್ಠ ರಾಶಿಯಲ್ಲಿ ಕೇತು, 12ನೇ ರಾಶಿಯಲ್ಲಿ ರಾಹು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ಜಾತಕಗಳನ್ನು ಕೂಡ ಗಮನಿಸಿ, ಜಾತಕದ ಫಲಾಫಲಗಳನ್ನು ಕೂಡ ನೀವು ಗಮನಿಸಿ. ನಾವು ಹೇಳುವಂಥದ್ದು ಇದು ಗೋಚಾರದಲ್ಲಿ ಹಿಂದೆ ಹೇಳುವಂತಹ ಗ್ರಹಗಳ ಸ್ಥಿತಿಗಳನ್ನು ನೋಡಿ ಹೇಳುವಂತಹ ಒಂದು ಪ್ರಯತ್ನ. ಇನ್ನು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1ರಿಂದ 4 ಪಾದ. ಈ ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ನಮಗೆ ಅಧಿಕ ಜ್ಯೇಷ್ಠ ಮಾಸ ಅಂಥೇಳಿ ಸಿಗುತ್ತೆ. ಅಧಿಕ ಜ್ಯೇಷ್ಠ ಮಾಸ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡುವಂಥದ್ದು. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಎಲ್ಲ ರೀತಿಯಾದಂಥ ಸಮೃದ್ಧಿ ಅವಕಾಶಗಳು ಕೂಡ ಸಿಗುವಂತಹದ್ದಿದೆ. ಹಾಗೆ 4ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 12ನೇ ತಾರೀಕಿಗೆ ಮಹಾಪ್ರದೋಷ, 15ನೇ ತಾರೀಕಿಗೆ ಸಂಕ್ರಾಂತಿ, ಅಂದರೆ ಮಿಥುನ ಸಂಕ್ರಾಂತಿ ಅಂತ ಹೇಳ್ತೇವಲ್ವ, ಮಿಥುನ ಸಂಕ್ರಾಂತಿ, ಮಿಥುನ ಮಾಸದ ಆರಂಭ. 16ನೇ ತಾರೀಕಿಂದ ನಿಜ ಜ್ಯೇಷ್ಠ ಮಾಸ. ಹಾಗಾಗಿ 16ನೇ ತಾರೀಕು ಅನಂತರದಲ್ಲಿ ಪೂಜೆ ಪುನಸ್ಕಾರಗಳು, ದೇವತಾರಾಧನೆ, ವ್ರತಕಥೆಗಳು, ಮತ್ತು ಎಂಗೇಜ್ಮೆಂಟ್ ಮಾಡಿಕೊಳ್ಬೇಕು, ಮದುವೆಗೆ ಹುಡುಗಿ ನೋಡಬೇಕು, ಮುಂದಿನ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ದಿವಸ. ಯಾಕಂದರೆ ಹಿಂದೆ ಮಲಮಾಸ ಅಥವಾ ಅಧಿಕ ಮಾಸ ಅಂಥೇಳಿ ಕೆಲವೊಂದಷ್ಟು ಕೆಲಸಗಳಾಗಲಿಲ್ಲ. ಆದರೆ ಈ ಸಮಯದಲ್ಲಿ ನಿಮಗೆ 16ನೇ ತಾರೀಕು ಅನಂತರದಲ್ಲಿ ಒಳ್ಳೆಯ ರೀತಿಯಾದಂಥ ಅವಕಾಶಗಳಿದೆ. 25ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 27 ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ. ಹೀಗೆ ಒಂದು ಹಂತಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಜ್ಯೇಷ್ಠ ಮಾಸ ಹೇಳುವಂಥದ್ದು ಆರಂಭವಾಗಿ ನಡೆಯುವಂಥದ್ದು. ನೋಡಿ, ಮೀನರಾಶಿಯವರಿಗೆ ಭಾಳ ಒಂದು ಹಂತಕ್ಕೆ ಎಲ್ಲ ಒದ್ದಾಟಗಳೇ ಇದೆ. ಮನಸ್ಸಿಗೆ ಒಂದು ಸಮಾಧಾನ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಸಿಬಿಸಿ ಆಗುವಂಥದ್ದು, ಮತ್ತು ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಅಡೆತಡೆಗಳು, ಚಿಂತೆ, ಪುನಃ ಯೋಚನೆ ಮಾಡ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಯಾವುದೋ ಒಂದು ಕಿರಿಕಿರಿ ಆಗುತ್ತೆ. ಹೀಗೆ ಇಂತಹ ಒಂದು ಪರಿಸ್ಥಿತಿ, ವ್ಯವಸ್ಥೆ, ಒತ್ತಡದಲ್ಲಿ ನೀವು ಸಾಗ್ತಾ ಇದ್ದೀರಿ. ನೀವು ಹಾಗಂತೇಳಿ ಚೆನ್ನಾಗಿಲ್ವಾ ಅಂತೇಳಿ ಕೇಳಲಿಕ್ಕೆ ಹೋದರೆ ಒಂದಂತಕ್ಕೆ ಚೆನ್ನಾಗೂ ಇದೆ, ದೇವರು ನಿಮಗೆ ಕೈ ಬಿಟ್ಟಿಲ್ಲ. ಆದರೆ ಎಲ್ಲೋ ಒಂದು ವ್ಯಥೆ, ಎಲ್ಲೋ ಒಂದು ಚಿಂತೆ, ಇದಾಗಬೇಕಿತ್ತಲ್ಲ, ಇದಾಗ್ತಾ ಇಲ್ಲ ಹೇಳುವಂಥ ಒಂದಷ್ಟು ಸಂಕಷ್ಟದಲ್ಲಿ ಇದ್ದೀರಿ ನೀವು. ಈ ತಿಂಗಳಲ್ಲಿ ಒಂದು ಹಂತಕ್ಕೆ ನೋಡಿ, ಗುರು ಪಂಚಮಕ್ಕೆ ಉಚ್ಚ ರಾಶಿಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಒಂದು ಉದ್ಯೋಗದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಬದಲಾವಣೆಗಳು, ಉದ್ಯೋಗದಲ್ಲಿ ಮಾಡ್ತಾ ಇರುವಂಥ ಉದ್ಯೋಗಕ್ಕೂ ಕೂಡ ಬೆಂಬಲ, ಸಹಾಯ, ಸಹಕಾರ, ಹಣಕಾಸಿನಲ್ಲೂ ಕೂಡ ಅನುಕೂಲತೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅವಿವಾಹಿತರಿಗೆ ಬಹಳ ಮುಖ್ಯವಾಗಿ ನೋಡಿ, ಬಹಳ ಜನ ಮೀನರಾಶಿಯವರು 7.5 ಶನಿ ನಡೆದಕ್ಕೋ ಹಾಗೋ ಹೀಗೋ ಎಲ್ಲ ಬಹಳಷ್ಟು ಒತ್ತಡಗಳು ಅನಿಸ್ತಾ ಇದೆ. ಆದರೆ ವಿವಾಹಕ್ಕೆ ನೀಚಾದಿಭಾಂಶೋ ಭೃಗುದೇವ ಪೂಜ್ಯೋ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಯಾಕಂದರೆ ಗುರು ಶುಕ್ರರು ಒಟ್ಟಿಗೆ ಪಂಚಮ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ, ಅದು ಬಹಳ ಒಳ್ಳೆಯದು. ಪಂಚಮ ರಾಶಿಯಲ್ಲಿದ್ದಾಗ ಒಂದು ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಅದೇ ಥರವಾಗಿ ಈ ರಾಶಿಗೆ ಸಪ್ತಮಾಧಿಪತಿಯಾದಂಥ ಬುಧನೂ ಕೂಡ ಚತುರ್ಥದಲ್ಲಿ ಸುಖಸ್ಥಾನದಲ್ಲಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಸುಖಾಧಿಪತಿಯು ದಶಮಕ ದೃಷ್ಟಿ. ಹೀಗೆ ನಮಗೆ ಸಪ್ತಮ ಸ್ಥಾನಕ್ಕೆ, ಅಷ್ಟಮ ಸ್ಥಾನಕ್ಕೆ, ಕಳತ್ರ ಸ್ಥಾನ, ವಿವಾಹ ಸ್ಥಾನ ಅಂತೆಲ್ಲ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ನೀವು ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನಗಳನ್ನು ಮಾಡಿ, ಅಡಿಕಲ್ಲು ಹಾಕಿ, 1 ಹಂತ 2 ಹಂತ, ಒಂದೇ ದಿವಸಕ್ಕೆ ಮದುವೆ ಆಗದೇ ಇರಬಹುದು. ಅಟ್ಲೀಸ್ಟ್ ಅದಕ್ಕೆ ಸಪೋರ್ಟ್ ಸಿಗುವಂಥ ಅವಕಾಶಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಬಹಳಷ್ಟು ತಿರುಗಾಟಗಳು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು. ಮೀನರಾಶಿಯವರಿಗೆ ಕೂತ್ಕೊಳ್ತಾ ಇಲ್ಲ ನೀವು, ಸ್ಥಾನ ಪಲ್ಲಟ ಆಗುವಂಥದ್ದು, ಉದ್ಯೋಗ ಪಲ್ಲಟ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಚೇಂಜ್ ಆಗ್ತಾ ಇರುವಂಥದ್ದು ಆಗ್ತಾನೇ ಇದೆ ನಿಮಗೆ ಪ್ರತಿ ತಿಂಗಳು ಅಲ್ವಾ. ಯಾವುದೂ ಇಲ್ಲ ಅಂತಾದರೆ ಸ್ಕೂಲು, ಕಾಲೇಜು, ವಾಹನ, ಹೀಗೆ ಏನೋ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಕೊನೆಗೆ ಏನೂ ಇಲ್ಲ ಅಂದ್ರೆ ಮೊಬೈಲಾದ್ರೂ ಬದಲಾವಣೆ ಆಗುತ್ತೆ. ಹಾಗಾಗಿ ಬಹಳಷ್ಟು ಜೀವನದ ಬದಲಾವಣೆ ಜೀವನಗಳನ್ನು ನೀವು ಮಾಡ್ತಾ ಇದ್ದೀರಿ. ಒಂದಂತಕ್ಕೆ ಆ ಬದಲಾವಣೆ ಕೆಲವೊಂದು ಪಾಠಗಳನ್ನು ಕೂಡ ಕಲಿಸ್ತಾ ಇದೆ ನಿಮಗೆ ಅಲ್ವಾ. ನೋಡಿ, ಒಂದು 5-6 ವಿಷಯದಲ್ಲಿ ನೀವು ಪಾಠ ಕಲ್ತಿದ್ದೀರಿ. ಜನರಿಂದ ಹೇಗೆ ನಾವು ನಿರೀಕ್ಷೆ ಮಾಡಬಹುದು ಹೇಳುವುದನ್ನು, ಹಾಗೆ 2ನೇದಾಗಿ ಹಣಕಾಸು ಎಷ್ಟು ಬಹಳ ಜೀವನದಲ್ಲಿ ಮುಖ್ಯ ಹೇಳುವಂಥದ್ದನ್ನು, 3ನೇದಾಗಿ ಎಷ್ಟೆಷ್ಟೋ ಜೀವನದಲ್ಲಿ ತಪ್ಪು ಮಾಡಿದ್ದನ್ನು ತಿದ್ದುಕೊಂಡು ಪುನಃ ಹೋಗ್ತಾ ಇದ್ದೀರಿ ನೀವು ಅಲ್ವಾ.
ಹೇಗೆ ಜೀವನದಲ್ಲಿ ಮತ್ತು ರೋಗ, ತೊಂದರೆ, ರುಜಿನಗಳು ಯಾವ ಥರ ತೊಂದರೆಗಳನ್ನು ಕೊಡುತ್ತೆ ಆರೋಗ್ಯದ ವಿಷಯದಲ್ಲಿ ಕೆಲವೊಂದಷ್ಟು ಜನಕ್ಕೆ ಬಹಳಷ್ಟು ತೊಂದರೆ, ಬಹಳಷ್ಟು ಚಿಂತೆಗೆ ಒದ್ದಾಟ ಮಾಡ್ತಾ ಇದ್ದೀರಿ. ಹೀಗೆ ಈಗ ಬಹಳಷ್ಟು ಜಟಿಲವಾದಂಥ ವ್ಯವಸ್ಥೆ, ಜಟಿಲವಾದಂಥ ಸಮಸ್ಯೆಗಳು ಉದ್ಯೋಗದಲ್ಲಿ, ಕೆಲಸದಲ್ಲಿ, ಹೀಗೆ ಎಲ್ಲ ಥರದಲ್ಲೂ ತೊಂದರೆ ಮಾಡ್ತಾನೇ ಇದೆ. ನಿಮಗೆ ಒಂದಂತಕ್ಕೆ ಒಳ್ಳೇದು ಮಾಡ್ತಾ ಇದೆ ಅಂದ್ಕೊಂಡ್ರೆ ಇನ್ನೊಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಚಿಂತೆ, ಎಲ್ಲೋ ಒಂದು ಕಡೆಗೆ ಒತ್ತಡಗಳು, ಹೀಗೆ ಎಲ್ಲ ಥರದಲ್ಲೂ ನಮಗೆ ಮಾಡ್ತಾ ಎಲ್ಲ ಥರದಲ್ಲೂ ಕೂಡ ಕುತ್ತಿಗೆ ಹಿಡಿತಾ ಇದೆ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದಿನ ಸ್ಟೆಪ್ಪನ್ನು ನಾವು ಹಿಡಿತಾ ಹೋಗಬೇಕೇ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ. ಇನ್ನು 12ನೇ ರಾಶಿಯ ರಾಹು ಸ್ವಲ್ಪ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಬೇರೆ ಪ್ರಯಾಣ ಮಾಡುವಂಥದ್ದು ಇಂಥದ್ದು ಈ ತಿಂಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಪ್ರಯಾಣವನ್ನು ಸ್ವಲ್ಪ ಜಾಸ್ತಿ ಆಗುವ ಹಾಗೆ ಪ್ರಯತ್ನಗಳಾಗುತ್ತೆ. ನೋಡಿ, ಕುಜನಿಂದ ಬಹಳ ಮುಖ್ಯವಾಗಿ ಸ್ವಲ್ಪ ಭೂಮಿಯಲ್ಲಿ ಏನೋ ಒಂದು ಅನುಕೂಲ ಆಗುವಂಥದ್ದು, ಭೂಮಿಯ ಬದಲಾವಣೆ ಆಗುವಂಥದ್ದು, ಇದು ಬಹಳ ಮುಖ್ಯವಾಗಿ ಕಾಣಬಹುದು. ಎಷ್ಟೋ ಸಲ ಕನಸಿರುತ್ತೆ ಮನೆಯೆಲ್ಲ ಶುದ್ಧ ಮಾಡಿಬಿಡಬೇಕು, ಪೇಂಟಿಂಗ್ ಮಾಡಬೇಕು, ಏನೋ ಒಂದು ವರ್ಷಕ್ಕೆ ಒಂದು ದಿವಸ ಆದರೂ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯೋ ಒಂದು ವ್ರತವೋ ಕಥೆಯೋ ಮಾಡಿಕೊಡ್ಬೇಕು ಅಂತ. ಆದರೆ ಅದಕ್ಕೆ ಒಂದು ಸಹಕಾರವೇ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗರಿಷ್ಠ, ಎಲ್ಲೋ ಒಂದು ಕಡೆ ಸಮಸ್ಯೆ, ಹೀಗೆ ಒಂದೆಲ್ಲ ಒಂದು ತಲೆ ಮೇಲೆ ಬಂದು ಬೀಳ್ತಾ ಇದೆ. ಹಾಗಾಗಿ ಇಂಥ ಅರಿಷ್ಟ ತೊಂದರೆಗಳೆಲ್ಲ ಒಂದು ಹಂತಕ್ಕೆ ಎಲ್ಲೋ ಒಂದು ಕಡೆ ದೂರ ಆಗುವಂಥದ್ದು, ಎಲ್ಲೋ ಒಂದು ಕಡೆ ನಮಗೆ ನಾವಾಗಿ ಸಪೋರ್ಟ್ ಸಿಗುವಂಥದ್ದು, ಇದು ಬಹಳ ಮುಖ್ಯವಾದದ್ದಲ್ವ. ಜೀವನದಲ್ಲಿ ನಮ್ಮ ಸಪೋರ್ಟೇ ಸಿಗುವುದಿಲ್ಲ, ಅನುಕೂಲವೇ ಆಗುವುದಿಲ್ಲ. ಆದರೆ ನಮಗೆ ನಾಮ ಸಪೋರ್ಟ್ ಸಿಗುವಂಥದ್ದು, ನಮಗೆ ಎಲ್ಲೋ ಒಂದು ಕಡೆಗೆ ಬಲಭುಜವಾಗಿ ಭಗವಂತನು ನಿಲ್ತಾನೆ. ಗುರು ಪಂಚಮದಲ್ಲಿದ್ದಾಗ ದೈವಾನುಗ್ರಹ ಹೇತುಕಂ ಎಂಬುದಾಗಿ ಹೇಳ್ತಾರೆ. ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಎಲ್ಲೋ ಒಂದು ಕಡೆಗೆ ಹೂಡಿಕೆ ಮಾಡ್ತಾ ಇರ್ತೇವೆ, ಹಿಂದೆಲ್ಲ ಲಾಸು, ಹಿಂದೆಲ್ಲ ಸಮಸ್ಯೆಗಳು ಪುನಃ ಬರ್ತಾ ಇರುತ್ತೆ. ಅದೆಲ್ಲೋ ಒಂದು ಕಡೆಗೆ ನಮ್ಮ ಲಾಭಾಂಶ ಸಿಗುವಂಥದ್ದು, ಎಲ್ಲೋ ಒಂದು ಕಡೆ ಖುಷಿ ಸಂತೋಷ ಸಿಗುವಂಥದ್ದು ಅಲ್ವಾ. ಜೀವನದಲ್ಲಿ ಸಾಕಷ್ಟು ನಾವು ನೋಡ್ತಾ ಇರ್ತೇವೆ, ಎಲ್ಲ ಹಣಕಾಸಿನಲ್ಲಿ ನಷ್ಟ, ತೊಂದರೆ, ತಾಪತ್ರಗಳು, ಅದರೆಲ್ಲೋ ಒಂದು ಕಡೆಗೆ ಸಮಾಧಾನಕರವಾದಂಥ ಅವಕಾಶಗಳು ಸಿಗುವಂಥದ್ದಿದೆ. ಹಾಗೆ ಹಣಕಾಸಿನಲ್ಲೂ ಕೂಡ ತಕ್ಕ ಮಟ್ಟಿಗೆ ಭಗವಂತ ಕೊಡ್ತಾನೆ. ಶುಕ್ರನಿಂದ ವಿವಾಹಾದಿ ಮಂಗಲ ಕಾರ್ಯಗಳು, ಮತ್ತು ವಿವಾಹ ಆಗಿ ಸಂತಾನ ಆಗಲಿಲ್ಲ, ಸಂತಾನದಲ್ಲಿ ಸಮಸ್ಯೆ, ಸಂತಾನದಲ್ಲಿ ಒಂದಷ್ಟು ವಿಚಲಿತವಾಗ್ತಾ ಇದೆ ಪರಿಸ್ಥಿತಿ ಅಂತಂದರೆ ಆ ಸಂತಾನದಲ್ಲೆಲ್ಲೋ ಒಂದು ಕಡೆಗೆ ದೃಢವಾದಂಥ ಅವಕಾಶಗಳು ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಸಂತಾನದ ವಿಷಯದಲ್ಲೇ ನಿಮಗೆ ಅನುಕೂಲತೆಗಳು, ವ್ಯವಸ್ಥೆಗಳಾಗುವಂಥದ್ದು. ಯಾಕಂದರೆ ಸಾಕಷ್ಟು ನಾವು ನೋಡ್ತಾ ಇರ್ತೇವೆ, ಎಷ್ಟೋ ಔಷಧಿ ಚಿಕಿತ್ಸೆಗಳು, IVF ಹೀಗೆ ಬೇರೆ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಸಲ ಯಾವುದೂ ಕೂಡ ಫಲಕಾರಿಯಾಗುವುದಿಲ್ಲ. ಯಾಕಂದರೆ ದೈವಾನುಗ್ರಹ ಹೇಳುವಂಥದ್ದು ಯಾವಾಗ ಆಗುತ್ತೋ ಅಥವಾ ನಮಗೆ ಸಮಯ ಹೇಳುವಂಥದ್ದು ಯಾವಾಗ ಬರುತ್ತೋ ಆವಾಗ ಬಹಳ ಒಳ್ಳೆ ರೀತಿಯಾದಂತಹ ಫಲಗಳನ್ನು ಕೂಡ ಜೀವನದಲ್ಲಿ ಕಾಣಬಹುದು. ಸಂತಾನಾದಿಗಳಿಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು. ಮತ್ತು ಈ ತಿಂಗಳಲ್ಲಿ ನೋಡಿ, ಯಾವುದೋ ಒಂದು ಬಿಸ್ನೆಸ್ಸನ್ನು ಕೂಡ ನೀವು ಚಿಂತನೆ ಮಾಡ್ತೀರಿ. ಗುರುವಿನ ಬದಲಾವಣೆ, ಗುರುವಿನ ಅನುಕೂಲದಿಂದ ಇಲ್ಲ ಈ ಬಿಸ್ನೆಸ್ಸನ್ನು ಮಾಡಿದ್ರೆ ಹೇಗೆ, ಈ ಬಿಸ್ನೆಸ್ಸನ್ನು ನನಗೂ ಕೂಡ ಏನಾದರೂ ಕೈ ಹಿಡಿಯುತ್ತದೆಯಾ. ಯಾಕಂದರೆ ಸಾಕಷ್ಟು ನಷ್ಟ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ನೀವು. ಎಲ್ಲವೂ ಒಳ್ಳೆಯದಾಗತ್ತೆ ಅಂದರೆ ಎಲ್ಲೋ ಒಂದು ನಷ್ಟ, ಎಲ್ಲವೂ ಸರಿ ಹೋಗ್ತಾ ಇದೆ ಅಂದರೆ ಎಲ್ಲೋ ಒಂದು ಸಮಸ್ಯೆಗಳು, ಹೀಗೆ ಸಾಕಷ್ಟು ನಷ್ಟ ಕಷ್ಟ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಇಂತಹ ನಷ್ಟಗಳನ್ನು ಭಗವಂತ ಪರಿಹರಿಸ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ದೃಢವಾಗಿ ಗುರು ನಿಲ್ತಾ ಇದ್ದಾನೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡಿ, ಸಾಡೆಸಾತ್ ಶನಿ ಇದ್ದರೆ ಕೆಲವು ಸಲ ಆ ಶನೇಶ್ವರನು ಬಹಳ ಒಳ್ಳೆಯದನ್ನು ಕೂಡ ಮಾಡ್ತಾನೆ. ಶನಿ ಯೋಗಕಾರಕನೂ ಕೆಲವೊಂದಷ್ಟು ಜನಕ್ಕೆ ಆಗ್ತದೆ. ಯಾಕಂದರೆ ಎಷ್ಟೋ ಸಲ ಜಾತಕದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ, ತುಲಾರಾಶಿಯಲ್ಲಿ ಉಚ್ಚವಾದಂಥ ಸ್ಥಾನದಲ್ಲಿದ್ದಾಗ ಆ ಶನಿಯ ದಶೆ ಬಂದಾಗ, ಸಾಡೆಸಾತ್ ಶನಿ ಇದ್ದಾಗ ಬಹಳಷ್ಟು ಜನಕ್ಕೆ ಒಳ್ಳೆಯದಾದದ್ದನ್ನು ಕೂಡ ನೋಡ್ತೇವೆ. ಹಾಗಾಗಿ ಅವನು ಕರ್ಮಪ್ರದಾತ. ಒಂದೇ ನಾವು ಒಳ್ಳೆ ಕೆಲಸ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು, ಮತ್ತು ಹಿಂದೆ ಬಂದಂಥ ದಾರಿಯನ್ನು ಜಾಸ್ತಿ ನೋಡ್ಲಿಕ್ಕೆ ಹೋಗಬಾರ್ದು. ಮುಂದಿನ ದಾರಿ ಸುಗಮವಾಗಿ ಒಳ್ಳೆಯ ಥರದಲ್ಲಿ ಪ್ರಯತ್ನ ಮಾಡಬೇಕು. ಈ ಕ್ಷಣದಲ್ಲಿ ಧರ್ಮ ಕಾರ್ಯವನ್ನು, ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರಗಳು, ಅನುಷ್ಠಾನಗಳು, ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಕಷ್ಟ ಬಂದಾಗ ಯಾವುದು ಬೇಡ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಆದರೆ ಏನು ಮಾಡಿದ್ರೂ ಇದು ಬಗೆಹರಿಯುವುದಿಲ್ಲ, ಎಷ್ಟು ಮಾಡಿದ್ರೂ ನನಗೆ ಒಂದು ಪರಿಹಾರವೇ ಸಿಗುವುದಿಲ್ಲ ಅಂಥೇಳಿ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೇವೆ ಅಲ್ವಾ. ಸಿಗುವಂಥದ್ದು, ಕೊಡುವಂಥದ್ದು ಭಗವಂತನ ಇಚ್ಛೆ. ಕೇವಲ ನಮ್ಮ ಕರ್ತವ್ಯವಷ್ಟೇ ನಮ್ಮದೇ ಬಿಟ್ಟರೆ ಆ ಫಲ ಕೊಡುವಂಥದ್ದು ಕರ್ಮಪ್ರದಾತ ಶನೇಶ್ವರ ಕೊಡಬೇಕು, ಭಗವಂತ ಕೊಡಬೇಕು. ಹಾಗಾಗಿ ಮರಳಿ ಯತ್ನವ ಮಾಡು, ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರದು, ನಮ್ಮ ಪ್ರಯತ್ನವನ್ನು ಪುನಃ ಮಾಡ್ತಾ ಹೋಗಬೇಕು. ಹಾಗೆ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬಹಳ ಹೆಚ್ಚಿನದಾದಂಥ ಅವಕಾಶಗಳು, ಸ್ವಲ್ಪ ಗೌರ್ಮೆಂಟಿಂದ ಏನೋ ಸವಲತ್ತು ಸಿಗುವಂಥ ಚಾನ್ಸಸ್ ಇದೆ. ಸಬ್ಸಿಡಿ ಅವಕಾಶಗಳು, ವ್ಯವಸ್ಥೆಗಳು, ಹೀಗೆ ಗೌರ್ಮೆಂಟಿಂದನೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅವಕಾಶಗಳು, ವ್ಯವಸ್ಥೆಗಳು ಕೂಡ ಸಿಗಲಿಕ್ಕಿದೆ. ಸ್ವಲ್ಪ ಮನೆ ಬದಲಾವಣೆಯೋ, ಸ್ಕೂಲಿನ ವ್ಯವಸ್ಥೆಗಳ ಬದಲಾವಣೆಗಳು, ವ್ಯಾನಿನ ಬದಲಾವಣೆಯೋ ಅಥವಾ ವಾಹನದ ಬದಲಾವಣೆಯು ಈ ತಿಂಗಳಲ್ಲಿ ಸ್ವಲ್ಪ ಆಗುವಂಥ ಸಾಧ್ಯತೆಗಳಿದೆ. ಒಂದು ಹಂತಕ್ಕೆ ಸ್ವಲ್ಪ ಹಣಕಾಸಿನಲ್ಲೇನೋ ಸ್ವಲ್ಪ ಒಂದು ಹಂತದ ಮೇಲೆ ದಾರಿಗಳು, ಮತ್ತು ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ತಲೆ ಓಡುವಂಥದ್ದು, ಭೂಮಿಯ ವ್ಯವಸ್ಥೆಯಲ್ಲಿ ಅನುಕೂಲತೆಗಳಾಗುವಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗುವಂಥದ್ದು, ಅಥವಾ ಎಲ್ಲನೂ ಬಾಡಿಗೆಗೆ ಬೇರೆದಕ್ಕೆ ಸಿಗಬೇಕಪ್ಪ, ಯಾವುದು ಸಿಗ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಸಿಗುವಂಥದ್ದು. ಹೀಗೆ ನಿಮ್ಮ ಹಿಂದೆ ಆ ಸಕ್ಸಸ್ಸು ಹೇಳುವಂಥದ್ದು
ಕಾಣ್ತಾ ಇದೆ. ಈ ಕ್ಷಣಕ್ಕೆ ಬರದೇ ಇದ್ದರೂ ಸ್ವಲ್ಪ ದಿವಸದಲ್ಲಿ ಟೈಮಲ್ಲಿ ಆ ಸಕ್ಸಸ್ಫುಲ್ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ದಾಂಪತ್ಯ ಜೀವನದಲ್ಲಿ ಕಲಹ ಕಿರಿಕಿರಿ ಬಹಳಷ್ಟು ಆಗ್ತಾ ಇರುತ್ತೆ. ಯಾಕಂದರೆ ಸಡಸಾತ್ಸನಿ ಬಹಳ ಜನಕ್ಕೆ ನೋಡಿದ ಹಾಗೆ ಡೈವರ್ಸು ಕೂಡ ಬಹಳ ಜನ ಆಗೋಗಿದೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಯಾರೋ ಒಂದು ಮಧ್ಯ ವ್ಯಕ್ತಿಗಳ ಮೂಲಕವಾಗಿ ಹೊಂದಾಣಿಕೆಯೋ ಅವಕಾಶಗಳು ಇಲ್ಲ ನಿಮಗೊಂದು ಚೆನ್ನಾಗಾಗತ್ತೆ, ಒಂದು ಬಹಳ ಒಳ್ಳೆಯದಾಗತ್ತೆ ಹೇಳುವಂತಹ ಅವಕಾಶಗಳನ್ನು ಕೂಡ ಭಗವಂತ ನೀಡಬಹುದು. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಮುಂದೆ ಮುಂದೆ ಹೋಗುವಂಥ ಅವಕಾಶಗಳು, ಮುಂದೆ ಮುಂದೆ ಸಿಗುವಂಥ ದಾರಿಗಳನ್ನು ಕೂಡ ಭಗವಂತ ನೀಡಬಹುದು. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳು ಸಮಾಧಾನಗಳನ್ನು ಕೂಡ ಭಗವಂತ ನೀಡ್ತಾನೆ. ಇನ್ನು ಈ ತಿಂಗಳಲ್ಲಿ ನೋಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಳ್ಳೆಯ ದಿವಸ ಯಾವುದಪ್ಪ ಅಂತಂದರೆ ಈ ನಿಜ ಜ್ಯೇಷ್ಠ ಮಾಸದಲ್ಲಿ 21ನೇ ತಾರೀಕು ಬಹಳ ಚೆನ್ನಾಗಿದೆ. ಹಾಗೆ 24ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳು ದೇವತಾರಾಧನೆ ಮಾಡಲಿಕ್ಕೆ ಬಹಳ ಉತ್ತಮವಾದದ್ದು. ಹಾಗಾಗಿ ಆ ಭಗವಂತನನ್ನು ಧ್ಯಾನ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳೇನು? ಪೂರ್ವಾಭಾದ್ರ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ ಅಧಿಕ ಜ್ಯೇಷ್ಠ ಮಾಸ ಇದೆ. ಹಾಗಾಗಿ 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಈಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಈಶ್ವರ ಅನುಗ್ರಹ ಬಹಳ ಒಳ್ಳೆಯದಾಗುತ್ತೆ. ಈಶ್ವರನ ನಮಸ್ಕಾರ, ಈಶ್ವರನ ಪ್ರಾರ್ಥನೆ ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ನೀಡುತ್ತದೆ. ಯಾಕಂದರೆ ಈಶ್ವರ ಅನುಗ್ರಹ ಇಲ್ಲ ಅಂದರೆ ಜಗತ್ತಿನಲ್ಲಿ ಏನೂ ಸಿಗುವುದಿಲ್ಲ ನಮಗೆ. ಹಾಗಾಗಿ ಈಶ್ವರನ ಅನುಗ್ರಹ, ಈಶ್ವರನ ಪ್ರಾರ್ಥನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಈಶ್ವರ ಅನುಗ್ರಹದಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಉತ್ತರಾಭಾದ್ರ ನಕ್ಷತ್ರದವರು 15ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವಸಹಸ್ರನಾಮ ಅಂತಿದೆ ನೋಡಿ. ಆ ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದ್ದಾಗ ಶಿವಸಹಸ್ರನಾಮ ಇದೆ. ಶಿವಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿ, ನಿಮ್ಮ ಕೈಲಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಶ್ರವಣ ಮಾಡಿ, ಅದು ಕೂಡ ಬಹಳ ಒಳ್ಳೆಯದಾದಂಥದ್ದು. ರೇವತಿ ನಕ್ಷತ್ರದವರು ಏನು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಈ ತಿಂಗಳಲ್ಲಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಆ ವೃಕ್ಷರಾಜನು ಪರಮಾತ್ಮನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವೇ ಔದುಂಬರ ವೃಕ್ಷದಲ್ಲಿದೆ ಅಥವಾ ಅಶ್ವತ್ಥ ಮರದಲ್ಲಿದೆ. ಹಾಗಾಗಿ ಅಶ್ವತ್ಥ ಮರ ಹೇಳುವಂಥದ್ದು ಗುರುವಿನ ಸಂಬಂಧವಾದಂಥ ವೃಕ್ಷ. ಹಾಗೆ ಔದುಂಬರ ವೃಕ್ಷವು ದತ್ತಾತ್ರೇಯನದು ಅಥವಾ ಶುಕ್ರನ ಸಂಬಂಧವಾದಂಥ ವೃಕ್ಷ. ಹಾಗಾಗಿ ಇದು ಎರಡು ವೃಕ್ಷದ ಪ್ರದಕ್ಷಿಣೆ ಮನುಷ್ಯನಿಗೆ ಬಹಳಷ್ಟು ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ನೀಡುತ್ತದೆ. ಒಂದು ಉಸಿರಾಟದ ಕ್ರಿಯೆ, ಎರಡನೇದು ಜನ್ಮಾಂತರವಾದಂಥ ಅಭಿವೃದ್ಧಿ ಆಗುವಂಥದ್ದು. ಎಷ್ಟೋ ಸಲ ಜನ್ಮಾಂತರವಾದಂಥ ದೋಷಗಳಿಗೆ ನಿರಂತರವಾಗಿ ಅಶ್ವತ್ಥನಾರಾಯಣನ ಆರಾಧನೆಯನ್ನು ಕೂಡ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನನ್ನು ಪ್ರಾರ್ಥನೆ ನಮಸ್ಕಾರವನ್ನು ಮಾಡ್ತಾ ಆ ಗುರು ಬಲವು, ಗುರುವಿನ ಅನುಗ್ರಹವು ನಿಮಗೆ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂಥೇಳಿ ನಮ್ಮ ಆರಾಧ್ಯ ದೇವತೆ ಸದ್ಗುರುಗಳಲ್ಲಿ ಶ್ರೀಧರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ. ಮಾಡ್ತಾರೆ, ಆಫ್ ಮಾಡ್ತಾನೆ ಬಿಡಿ, ನೀವು ಇದು ಮಾಡಿ, ಆಫ್ ಮಾಡಿ.